ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯ ಪಯಣದಲ್ಲಿ ನಾವು ಇದ್ದೇವೆ. ಈಗಾಗಲೇ ಸುಮಾರು ದಿವಸಗಳವರೆಗೆ ಸುದೀರ್ಘವಾಗಿ ಬಹಳಷ್ಟು ಡಿಟೇಲ್ ಆಗಿ ಈ ಪುಸ್ತಕದ ಪರಿಚಯವನ್ನ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ಸುಮ್ಮನೆ ಒಂದು ಜಿಸ್ಟ್, ಒಂದು ನೋಟ ಅನ್ನೋ ರೀತಿಯಲ್ಲಿ ಒಂದೆರಡು ಕ್ಲಾಸಸ್ಗಳನ್ನ ತಗೋಬೇಕು ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಇದುವರೆಗೆ ನಾವು ಮೊದಲನೆಯ ಸೂಕ್ಷ್ಮ ಶರೀರ ಯಾನ, ನಮ್ಮ ಪೀಟರ್ ರೆಶ್ಲೋ ಅವರ ಮೊದಲನೆಯ ಸೂಕ್ಷ್ಮ ಶರೀರ ಯಾನ ಕಂಪ್ಲೀಟ್ ಆಗೋವರೆಗೇನು ಚರ್ಚೆಯನ್ನ ಮಾಡಿದ್ವಿ. ಈಗ ಎರಡನೆಯ ಸೂಕ್ಷ್ಮ ಶರೀರ ಯಾನವನ್ನ ನಾನು ಕರ್ಕೊಂಡು ಹೋಗ್ತೀನಿ, ಅದಕ್ಕಾಗಿ ನೀನು ಸಿದ್ಧನಾಗು ಅಂತ ಹೇಳಿ ಗುರುಗಳು ಹೇಳ್ತಾರೆ. ಅದನ್ನು ಕೂಡ ನಾವು ಲಂಡನ್ ನಿಂದನೇ ಆರಂಭ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಲ್ಲಿ ಹೈಡ್ ಪಾರ್ಕ್ ನಲ್ಲಿ ಇಳಿತಾರೆ. ಮುಂದೆ ಆಕ್ಸ್ಫರ್ಡ್ ಸ್ಟ್ರೀಟ್ ನ ಫುಟ್ಪಾತ್ ಮೇಲೆ ಜನದಟ್ಟಣೆ ಇರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಅವ್ರು ಯಾವ ರೀತಿ ಪಾರಾಗಿ ಬರ್ತಾರೆ ಅಂತಕ್ಕಂಥದ್ದನ್ನ ತುಂಬಾ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಈಗ ಈ ಸೂಕ್ಷ್ಮ ಲೋಕದ ಕೆಳ ಸ್ತರದಿಂದ ಮೇಲ್ ಸ್ತರಕ್ಕೆ ಹೋಗ್ಲಿಕ್ಕೆ, ಕೆಳ ಲೋಕದಿಂದ, ಮೊದಲನೆಯ ಲೋಕದಿಂದ 2, 3, 4 ಲೋಕಗಳಿಗೆ ಮೇಲ್ಸ್ತರಕ್ಕೆ ಹೋಗೋದು ತುಂಬಾ ಸುಲಭವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಗುರುಗಳು ಪೀಟರ್ ರೆಶ್ಲೋ ಅವರಿಗೆ ಹೇಳ್ತಾರೆ. ನೀನು ಕೇವಲ ಏನ್ ಮಾಡ್ಬೇಕು ಅಂತಂದ್ರೆ ಇಚ್ಛಿಸಬೇಕು, ಪ್ರಬಲವಾಗಿರ್ತಕ್ಕಂಥ ಇಚ್ಛೆಯನ್ನ ಮಾಡಬೇಕು. ನಾನು ಸೂಕ್ಷ್ಮ ಲೋಕದ ಎರಡನೆಯ ವಲಯಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಇಚ್ಛೆಯನ್ನ ನೀನು ಮಾಡ್ಬಿಟ್ರೆ ಸಾಕು, ಎಲ್ಲವೂ ಕೂಡ ಜರುಗತ್ತೆ. ನೀನು ನನ್ನ ಕೈಯನ್ನ ಹಿಡಿದುಕೊಂಡು ನಾನು ಮಾಡಿದಂತೆ ಮಾಡು ಅಂತ ಹೇಳಿ ಹೇಳ್ತಾರೆ. ಆಗ ನಮ್ಮನ್ನ ಆವರಿಸಿಕೊಂಡಿರ್ತಕ್ಕಂಥ ಗೋಡೆಗಳು, ಕೋಣೆಯ ಗೋಡೆಗಳು ಒಮ್ಮಿಂದೊಮ್ಮೆಲೆ ಕರಗಿ ಹೋಗಿ ಸುತ್ತಲೂ ಇರ್ತಕ್ಕಂಥ ಫರ್ನಿಚರ್ಗಳು ಕೂಡ ಮಸುಕು ಮಸುಕಾಗಿ ಮಂಜಿನಂತೆ ಕಾಣ್ಲಿಕ್ಕೆ ಶುರು ಮಾಡ್ತಾವು. ಆಗ ಈ ಏನೆಲ್ಲ ಜರುಗುತ್ತಿರುವುದನ್ನ ನೋಡಿ ನೀನು ಗಾಬರಿಯಾಗಬೇಡ. ಒಂದು ವೇಳೆ ನೀನು ಗಾಬರಿ ಆದಿ ಅಂತಂದ್ರೆ ಮತ್ತೆ ನಿನ್ನ ಮನೆಗೆ, ನೀನು ಎಲ್ಲಿಂದ ದೇಹವನ್ನ ಬಿಟ್ಟು ಬಂದಿದ್ಯೋ ಅಲ್ಲಿಗೆ, ಕೊಲಂಬೋದ ನಿನ್ನ ಮನೆಗೆ ನೀನು ಹೋಗ್ಬೇಕಾಗ್ತದ. ಅದ್ರಿಂದ ನೀನು ಹೆದರುವ ಕಾರಣ ಇಲ್ಲ, ಧೈರ್ಯದಿಂದ ಈ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಪೀಟರ್ ರೆಶ್ಲೋ ಅವರು ತಮ್ಮ ಮಿತ್ರನ ಕೈಯನ್ನ ಹಿಡಿದುಕೊಂಡು ಅವರ ಇಚ್ಛೆಯಂತೆ ಇವರು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ, ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತಕ್ಷಣವೇ ಕೋಣೆಯ ಗೋಡೆಗಳು ಮಸುಕಾಗಿ ಅಸ್ಪಷ್ಟವಾಗ್ಲಿಕ್ಕೆ ಶುರು ಮಾಡ್ತಾವು, ಫರ್ನಿಚರ್ಗಳು ಕೂಡ ಅಸ್ಪಷ್ಟವಾಗಿ ಕಾಣ್ಲಿಕ್ಕೆ ಶುರು ಮಾಡ್ತಾವು. ಆಗ ಒಮ್ಮೆಲೆ ಅವರು ಒಂದು ಬಯಲ ಪ್ರದೇಶದಲ್ಲಿ ನಿಂತಿರುವುದನ್ನ ಕಾಣ್ತಾರೆ. ಸೂಕ್ಷ್ಮ ಲೋಕದ ಎರಡನೆಯ ವಲಯಕ್ಕೆ ಅವರು ಬಂದಿರ್ತಾರೆ. ಇದು ಒಂದನೆಯ ವಲಯದ ಹಾಗೇನೆ ಇರುತ್ತೆ. ಸೂಕ್ಷ್ಮ ಲೋಕದ ಮೊದಲ ವಲಯಕ್ಕೂ ಎರಡನೇ ವಲಯಕ್ಕೂ ಹೆಚ್ಚಿನ ವ್ಯತ್ಯಾಸವೇನೋ ಇರೋದಿಲ್ಲ. ಇಷ್ಟೇ, ಮೊದಲ ವಲಯದಲ್ಲಿ ಹೆಚ್ಚಿನ ಜನದಟ್ಟಣೆ ಇರುತ್ತೆ, ಮೇಲೆ ಮೇಲೆ ಬಂದ ಹಾಗೆ ಜನದಟ್ಟಣೆ ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈಗ ಉಳಿದ ವಿಷಯಗಳಲ್ಲಿ ಯಾವ ವ್ಯತ್ಯಾಸಗಳು ಅಲ್ಲಿರೋದಿಲ್ಲ. ಅಲ್ಲಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನ ತಿಳಿಸ್ತಾ 2ರಿಂದ 3ನೇ ವಲಯಕ್ಕೆ ಹೋಗ್ಲಿಕ್ಕೆ ಇಚ್ಛೆಯನ್ನ ಮಾಡ್ಲಿಕ್ಕೆ ಗುರುಗಳು ಹೇಳ್ತಾರೆ. ಅವರು ಇಚ್ಛಿಸಿರುವಂತೆ 3ನೇ ವಲಯಕ್ಕೆ ಅವ್ರು ಬಂದು ನಿಲ್ತಾರೆ. ಗುರುಗಳ ಕೈಯನ್ನು ಹಿಡಿದುಕೊಂಡು ಪ್ರಬಲವಾದ ಇಚ್ಛೆಯನ್ನ ವ್ಯಕ್ತಪಡಿಸಿದ ಹಾಗೆ 3ನೇ ವಲಯಕ್ಕೆ ಬಂದು ನಿಲ್ತಾರೆ. ನಿಧಾನವಾಗಿ ಗಾಳಿಯಲ್ಲಿ ತೇಲುತ್ತಾ ಹೋಗಿ ಒಂದು ಖುಲ್ಲಾ ಮೈದಾನದಲ್ಲಿ ಅವರು ಹೋಗ್ತಾರೆ. ಅಲ್ಲಿ ಗುಂಪು ಗುಂಪಾಗಿ ಜನರು, ಬಹಳಷ್ಟು ಒಂದು ದೊಡ್ಡ ಜನರ ಗುಂಪು ಅಲ್ಲಿ ನಿಂತಿರೋದನ್ನ ಕಾಣಿಸ್ತದೆ. ಅಲ್ಲಿ ಏನ್ ನಡೆದದ ಅನ್ನೋದನ್ನ ನೋಡ್ಬೇಕು ಅಂತ ಹೇಳಿ ಇವರು ಕೂಡ ಹೋಗ್ತಾರೆ. ಅಲ್ಲಿ ಒಬ್ಬ ದೊಡ್ಡ ಕಲಾವಿದ ಒಂದು ದೊಡ್ಡ ಕ್ಯಾನ್ವಾಸ್ನ ಮೇಲೆ ಚಿತ್ರಗಳನ್ನ ಬಿಡಿಸ್ತಾ ಇರ್ತಾನೆ. ಅಲ್ಲಿ ಇರ್ತಕ್ಕಂತಹ ಪ್ರೇಕ್ಷಕರು ಎಷ್ಟು ಮಗ್ನರಾಗಿ ನೋಡ್ತಾ ಇದ್ದಾರೆ ಅಂತಾರೆ, ಇವ್ರು ಯಾರು ಬಂದಿದ್ದು ಕೂಡ ಅವರ ಗಮನಕ್ಕೆ ಬರೋದಿಲ್ಲ. ಅತ್ಯಂತ ಮಗ್ನರಾಗಿ ಆ ಕಲಾಕಾರ ಚಿತ್ರ ಬಿಡಿಸೋದನ್ನ ಅವರು ನೋಡ್ತಾ ಇರ್ತಾರೆ. ಆ ಕಲಾಕಾರ ತಾನೇನು ಬಿಡಿಸ್ತಾ ಇದ್ದೇನೆ,
ತಾನು ಏನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತಕ್ಕಂಥ ಸಂಗತಿಗಳನ್ನೆಲ್ಲ ಅವರು ಹೇಳ್ತಾ ಇದ್ದಾರೆ. ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಚಿತ್ರ ಅದಾಗಿರುತ್ತೆ. ಆ ಚಿತ್ರ ಪೂರ್ಣಗೊಳ್ಳುವವರೆಗೆ ಇವರು ಕೂಡ ಪೀಟರ್ ರೆಶ್ಲು ಮತ್ತು ಅವ್ರ ಗುರುಗಳು ಕೂಡ ಅಲ್ಲೇ ಇರ್ತಾರೆ. ಕಲಾಕಾರನ ಕುಶಲತೆಗೆ ನಮ್ಮ ಪೀಟರ್ ರೆಶ್ಲು ಅವರು ಸಮ್ಮೋಹಿತರಾಗ್ತಾರೆ. ಪ್ರೇಕ್ಷಕರಲ್ಲಿ ಕೆಲವರು ಈ ಕಲೆಯ ವಿದ್ಯಾರ್ಥಿಗಳು ಕೂಡ ಆಗಿರ್ತಾರೆ. ಅವರು ಕೂಡ ಕಲೆಯನ್ನ ಬಿಡಿಸ್ಲಿಕ್ಕೆ ಆರಂಭ ಮಾಡ್ತಾರೆ. ಆದ್ರೆ ಆ ಮಹಾನ್ ಕಲಾವಿದನ ಬಿಡಿಸಿದ ಚಿತ್ರಕ್ಕೂ ಈ ವಿದ್ಯಾರ್ಥಿಗಳು ಬಿಡಿಸಿದ ಚಿತ್ರಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಆ ಕಲಾಕಾರನ ಚಿತ್ರ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದಾಗಿರ್ತದ. ಆಮೇಲೆ ಏನನ್ನ ಹೇಳಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಅವನಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಆ ರೀತಿಯ ಒಂದು ಸಾಮರ್ಥ್ಯ ಇನ್ನೂ ಬಂದಿರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಲ್ಲಿಂದ ಮುಂದೆ ಸಾಗಿ ನೋಡಿದಾಗ ಇನ್ನೊಂದು ಗುಂಪು, ಅಲ್ಲಿ ಸಂಗೀತ ವಾದ್ಯಗಳನ್ನು ನುಡಿಸ್ತಕ್ಕಂಥ ಒಂದು ಗುಂಪು ಇರ್ತದ. ಅದು ಎಂಥ ಸಂಗೀತ ಅಂತಂದ್ರೆ ಅವ್ರು ಹಿಂದೆಂದೂ ಕೇಳದೆ ಇರ್ತಕ್ಕಂಥ ಅತ್ಯಂತ ಸುಂದರವಾಗಿರ್ತಕ್ಕಂಥ ಸುಮಧುರವಾಗಿರ್ತಕ್ಕಂಥ ಸಂಗೀತ ಆಗಿತ್ತು. ಆ ಸಮೂಹದ ನಡುವೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮುಖಚರ್ಯೆ ಪೀಟರ್ ರೆಶ್ಲು ಅವರನ್ನ ಹೋಲ್ತಾ ಇತ್ತು. ಆಗ ಅವ್ರು ಕೇಳ್ತಾರೆ, ಅವ್ರು ಯಾರು? ನನ್ನ ಮುಖಚರ್ಯೆನೇ ಹೋಲ್ತಾ ಇದೆ, ಅವ್ರು ಯಾರು ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಅವರು ಸುಪ್ರಸಿದ್ಧ ಸಂಗೀತಗಾರ ಜೊಹಾನ್ ಸ್ಟ್ರಾಸ್ ಇದ್ದಾರೆ ಅಂತಕ್ಕಂಥ ಮಾತನ್ನ ಗುರುಗಳು ಹೇಳ್ತಾರೆ. ಹೀಗೆ ಅಲ್ಲಲ್ಲಿ ಅನೇಕ ಗುಂಪುಗಳು, ಅನೇಕ ರೀತಿಯ ಜನರು ತಮ್ಮ ತಮ್ಮ ಆಸಕ್ತಿ ಇರ್ತಕ್ಕಂಥ ಜನರ ಗುಂಪುಗಳಿಗೆ ಒಳಗೊಂಡು ತಮ್ಮಲ್ಲಿರ್ತಕ್ಕಂಥ ಕಲೆ, ಸಂಗೀತ ಮುಂತಾದವುಗಳನ್ನ ಬಿಡಿಸೋದ್ರಲ್ಲಿ, ಅದನ್ನ ತಿಳಿಸಿ ಹೇಳೋದ್ರಲ್ಲಿ ಅವರು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿರ್ತಾರೆ. ಇನ್ನೊಂದು ಕಡೆಗೆ ಗಂಧರ್ವ ಗಾಯನ ನಡೆದಿರ್ತದ. ಅವೆಲ್ಲವುಗಳನ್ನ ವೀಕ್ಷಿಸ್ತಾ ಬರ್ತಾರೆ. ಇಲ್ಲಿಯ ಜನರಿಗೆ ಸಮಯದ ಕೊರತೆ ಇರೋದಿಲ್ಲ, ದಣಿವು ಅಂತಕ್ಕಂಥದ್ದು ಇರೋದಿಲ್ಲ. ಒಂದು ವಿಶೇಷತೆ ಅಂತಂದ್ರೆ ಸೂಕ್ಷ್ಮ ಲೋಕದಲ್ಲಿ ಸಮಯದ ಕೊರತೆ ಅಂತಕ್ಕಂಥದ್ದಿಲ್ಲ. ಎಷ್ಟು ಬೇಕೋ ಅಷ್ಟು ಸಮಯ ಅವ್ರಿಗೆ ಸಿಗ್ತಾ ಇರುತ್ತೆ. ಆಮೇಲೆ ಎಷ್ಟು ಕೆಲಸ ಮಾಡಿದ್ರು ಕೂಡ ದಣಿವಾಗ್ತಾ ಇರೋದಿಲ್ಲ, ಯಾವ ಜವಾಬ್ದಾರಿಗಳು ಇರೋದಿಲ್ಲ. ಮನೆಯಲ್ಲಿ ಹೆಂಡತಿ ಕಾಯ್ತಾ ಇದ್ದಾಳೆ ಅಂತಕ್ಕಂಥದ್ದಿಲ್ಲ, ಮನೆಯಲ್ಲಿ ಏನೋ ಜವಾಬ್ದಾರಿಯನ್ನ ವಹಿಸ್ಕೋಬೇಕು ಅಂತಕ್ಕಂಥ ಚಿಂತೆ ಇಲ್ಲ. ಹೀಗಾಗಿ ಎಲ್ಲರೂ ತಮ್ಗೆ ಏನು ಖುಷಿ ಕೊಡ್ತದೋ, ಯಾವ ಕೆಲಸವನ್ನ ಮಾಡೋದ್ರಿಂದ ಅವ್ರಿಗೆ ಸಮಾಧಾನ ಸಿಗ್ತದೋ, ತೃಪ್ತಿ ಸಿಗ್ತದೋ, ಆ ಕೆಲಸದಲ್ಲಿ ಅವರು ಸಂತೋಷವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದು ಕಂಡು ಬರ್ತಾ ಇದೆ. ಆಮೇಲೆ ಗುರುಗಳು ಹೇಳ್ತಾರೆ, ತನಗೆ ಸ್ವಲ್ಪ ಕೆಲಸವಿದೆ, ಸ್ವಲ್ಪ ಸಮಯವನ್ನ ಬಿಟ್ಟು ನಾನು ಬರ್ತೇನೆ, ಅಲ್ಲಿವರೆಗೆ ಇಲ್ಲಿ ಏನೆಲ್ಲವನ್ನ ನಿನಗೆ ನೋಡ್ಲಿಕ್ಕೆ ಸಾಧ್ಯದ ಅವೆಲ್ಲವುಗಳನ್ನ ನೀನು ನೋಡು ಅಂತ ಹೇಳಿ ಅವರನ್ನ ಬಿಟ್ಟು ಹೋಗ್ತಾರೆ. ಆ ಭುವನದಲ್ಲಿ 3 ಮಹಡಿಗಳಿರೋದು ಕಂಡು ಬರ್ತದೆ. ಮೊದಲು ಇವರು ಕೆಳಗಿನ ಮಹಡಿಯ ಕೆಲವು ಕೋಣೆಗಳಿಗೆ ಹೋಗ್ತಾರೆ. ಒಂದು ಕೋಣೆಯಲ್ಲಿ ಒಬ್ಬ ಮೂರ್ತಿಗಾರ ತನ್ನ ಕೆಲವು ಶಿಷ್ಯರನ್ನು ಒಟ್ಟುಗೂಡಿಸಿಕೊಂಡು ಮೂರ್ತಿಯನ್ನ ಹೇಗೂ ಒಂದು ತಿರುವು ಗೋಳಾಕಾರವನ್ನ ತರಬೇಕು ಅಂತಕ್ಕಂಥದ್ದನ್ನ ತಿಳಿಸಿಕೊಡ್ತಾ ಇರ್ತಾನೆ. ಇನ್ನೊಂದು ಕೋಣೆಯಲ್ಲಿ 4 ವಾದನಕಾರರ ತಂಡ ಒಂದು ಅಭ್ಯಾಸ ಮಾಡ್ತಾ ಇರ್ತದ. ಇನ್ನೊಂದು ಕೋಣೆಯಲ್ಲಿ ಒಬ್ಬ ವಯಲಿನ್ ಅನ್ನ ವಿಶೇಷವಾಗಿರ್ತಕ್ಕಂಥ ಒಂದು ವಯಲಿನ್ ಅನ್ನ ತಯಾರು ಮಾಡೋದ್ರಲ್ಲಿ ಮಗ್ನರಾಗಿರ್ತಾನೆ. ಹೀಗೆ ಪ್ರತಿಯೊಂದು ಕೋಣೆಯಲ್ಲಿ ಏನೋ ಒಂದು ವಿಶೇಷತೆಯಲ್ಲಿ ನಡೀತಾ ಇರ್ತದ. ಸ್ವಲ್ಪ ಹೊತ್ತಿನ ಮೇಲೆ ಅವರು ಮೇಲಿನ ಮಹಡಿಗೆ ಹೋಗ್ತಾರೆ. ಅಲ್ಲಿ ಇನ್ನೂ ಒಳ್ಳೆಯ ಅನುಭವ ಅವರಿಗೆ ಆಗ್ತಾ ಇರುತ್ತೆ. ಒಂದು ಕೋಣೆಯನ್ನ ಪ್ರವೇಶ ಮಾಡಿ ಬಾಗಿಲನ್ನ ತೆರೆದು ಒಳಗಡೆ ಹೋಗ್ತಾರೆ. ಒಂದು ಸೋಫಾದ ಮೇಲೆ ಒಬ್ಬ ಹೆಣ್ಣು ಮಗಳು ಪಿಯಾನೋದ ಎದುರಿಗೆ ಕುಳಿತಿರೋದು, ಒಬ್ಬ ಹುಡುಗಿ ಪಿಯಾನೋದ ಎದುರಿಗೆ ಕುಳಿತಿರ್ತಕ್ಕಂಥದ್ದು ಕಂಡು ಬರ್ತದ. ಒಳಗೆ ಪ್ರವೇಶ ಮಾಡ್ತಿದ್ದ ಹಾಗೇನೆ ಅವಳು ತಲೆ ಎತ್ತಿ ನೋಡ್ತಾರೆ. ಆಗ ಅವಳನ್ನು ತಕ್ಷಣವೇ ಪೀಟರ್ ರೆಶ್ಲು ಅವರು ಗುರುತಿಸ್ತಾರೆ. ಅವಳು ಯಾರು ಅಂತಾರೆ, ಇವರ ಹಳೆಯ ಗೆಳತಿ ಡೆಫ್ನಿ ಹಿಲಿಯರ್ ಅಂತಕ್ಕಂಥವಳು ಇರ್ತಾಳೆ. ಅವಳು ಪೀಟರ್ ರೆಶ್ಲು ಅವರ ಹಳೆಯ ಗೆಳತಿಯಾಗಿರ್ತಾಳೆ. ಪೀಟರ್ ರೆಶ್ಲು ಅವರು ಅವಳನ್ನ ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ಅವಳನ್ನ ಮದುವೆ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವೂ ಕೂಡ ಅವರಿಗಿರುತ್ತೆ. ಆದ್ರೆ ಆಗ ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲದೆ ಹೋಗಿರೋದ್ರಿಂದ ಆರ್ಥಿಕವಾಗಿ ಸ್ವಲ್ಪ ಸಬಲನಾದ ಮೇಲೆ ಮದುವೆ ಒಂದು ಪ್ರಸ್ತಾಪವನ್ನ ಮಾಡಬೇಕು ಅಂತ ಹೇಳಿ ಬಿಟ್ಟಿರ್ತಾರೆ. ಅಷ್ಟರಲ್ಲಿನೇ ಅವ್ರ ಕೆಲಸವನ್ನ ಹುಡುಕೊಂಡು ಬೇರೆ ಪ್ರದೇಶಕ್ಕೆ ಹೋಗ್ತಾರೆ, ಶ್ರೀಲಂಕಾಕ್ಕೆ ಹೋಗಿ ನೆಲೆಸ್ತಾರೆ. ಅಲ್ಲಿ ಹೋದ್ರೂ ಕೂಡ ಸುಮಾರು 1-2 ವರ್ಷಗಳವರೆಗೆ ಅವರಿಬ್ಬರ ನಡುವೆ ಪತ್ರ ವ್ಯವಹಾರ ಇರುತ್ತೆ. ಆಮೇಲೆ ಆ ವ್ಯವಹಾರವೂ ಕೂಡ ನಿಂತು ಹೋಗ್ತದ. ಆಗ ಅಕಸ್ಮಾತ್ ಆಗಿ ಈ
ಡೆಫ್ನಿ ನಿಮೋನಿಯಾಕ್ಕೆ ತುತ್ತಾಗಿ ಮರಣ ಹೊಂದಿದ್ಲು ಅಂತಕ್ಕಂಥ ಒಂದು ಸಂಗತಿಯನ್ನ ಅವಳ ತಾಯಿ ಇವರಿಗೆ ತಿಳಿಸ್ತಾರೆ. ಹೀಗಾಗಿ ಈ ಎಲ್ಲ ನೆನಪುಗಳು ಅವಳನ್ನ ನೋಡಿದ ತಕ್ಷಣ ಪೀಟರ್ ರಶ್ಲು ಅವರ ಸ್ಮೃತಿ ಪಟಲದಲ್ಲಿ ಈ ಎಲ್ಲ ನೆನಪುಗಳು ಬಂದು ಹೋಗ್ತಾವೆ. ಆಗ ತುಂಬಾ ಸಂತೋಷದಿಂದ, ಡೆಫ್ನಿ, ನನ್ನ ಪ್ರಿಯ ಡೆಫ್ನಿ, ನೀನೇ ಇರುವೆ ತಾನೇ ಅಂತ ಹೇಳಿ ಅವ್ರು ಕೇಳ್ತಾರೆ. ಆಗ ಹೌದು, ನಾನೇ ಇದ್ದೇನೆ, ನೀನು ಇಲ್ಲಿ ಹೇಗೆ, ನೀನಿನ್ನು ಭೌತಿಕವಾಗಿ ನಿನ್ನ ದೇಹವನ್ನ ತ್ಯಜಿಸಿಲ್ಲ, ನೀನು ಸೂಕ್ಷ್ಮ ಲೋಕದಲ್ಲಿ ಹೇಗೆ ಬಂದೆ ಅಂತಕ್ಕಂಥ ಮಾತುಗಳನ್ನ ಕೇಳ್ತಾಳೆ. ಆಗ ಪೀಟರ್ ರಶ್ಲು ಅವರು ಎಲ್ಲ ಸಂಗತಿಗಳನ್ನ ತಾವು ಈ ಸೂಕ್ಷ್ಮ ಲೋಕದ ಪ್ರಯಾಣಕ್ಕೆ ಹೇಗೆ ಬಂದೆವು ಅಂತಕ್ಕಂಥ ಎಲ್ಲ ಸಂಗತಿಗಳನ್ನ ತಿಳಿಸ್ಕೊಡ್ತಾರೆ. ಇಂದಿಗೂ ಅವಳನ್ನ ಕಂಡ್ರೆ ಇವ್ರಿಗೆ ಮೊದಲಿನ ರೀತಿಯ ಒಂದು ಆಕರ್ಷಣೆನೇ ಇರ್ತದ, ಅದೇ ರೀತಿಯ ಒಂದು ಆಕರ್ಷಣೆಯ ಅನುಭವ ಆಗ್ತಾ ಇರುತ್ತೆ. ನಾವು ಮಾತನಾಡುತ್ತಿದ್ದಂತೆ ಅದು ಇದು ಎಲ್ಲ ವಿಷಯಗಳನ್ನ ಮಾತನಾಡ್ತಾ ಇರೋ ಹಾಗೆ ಅವರ ಮಿತ್ರ, ಭಾರತೀಯ ಗುರು ಅಂತೇನ್ ಕರಿತಾ ಇರ್ತಾರ, ಆಚಾರ್ಯರು ಅಂತೇನ್ ಕರಿತಾ ಇರ್ತಾರಲ್ಲ, ಅವರು ಬರ್ತಾರೆ. ಬಂದ ತಕ್ಷಣ ಇವರಿಬ್ಬರನ್ನ ನೋಡಿ, ಓಹೋ, ನೀವಿಬ್ರು ಒಬ್ರಿಗೊಬ್ರು ಹುಡುಕೊಂಡ್ರಿ, ನನಗ್ ಗೊತ್ತಿತ್ತು, ಅದ್ರಿಂದಲೇ ನಿನ್ನನ್ನ ನಾನು ಹಾಗೆ ಬಿಟ್ಟು ಹೋಗಿದ್ದೆ, ನೀನು ಒಬ್ಬನೇ ಉಳಿದಿ ಅಂತಂದ್ರೆ ನೀನ್ ಹೇಗಾದ್ರೂ ಮಾಡಿ ಡೆಫ್ನಿಯನ್ನ ಹುಡುಕೊಳ್ತಿ ಅಂತಕ್ಕಂಥ ಸಂಗತಿ ನನಗೆ ಗೊತ್ತಿತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗೆ ಅವರಲ್ಲಿ ಮಾತುಕತೆಗಳಾಗ್ತಾವೋ. ಅವ್ರು ಎಲ್ಲರೂ ಕೂಡಿ ಮತ್ತೆ ಅಲ್ಲಿ ಕೆಲವೊಂದು ಸಂಗತಿಗಳನ್ನ ಚರ್ಚೆ ಮಾಡ್ತಾರೆ. ಇವೆಲ್ಲವುಗಳನ್ನ ನಾವು ಈಗಾಗ್ಲೇ ತುಂಬಾ ಡೀಟೇಲ್ ಆಗಿ ಚರ್ಚೆ ಮಾಡಿದೀವಿ. ನಂತರ ಅಲ್ಲಿ ಜರುಗಿರ್ತಕ್ಕಂಥ ಎಲ್ಲ ವಿಸ್ಮಯಕಾರಿಯಾಗಿರ್ತಕ್ಕಂಥ ಸಂಗತಿಗಳನ್ನ, ಗಂಧರ್ವ ಲೋಕದ ಗಾಯನದ ಕಾರ್ಯಕ್ರಮ ಏನೆಲ್ಲವನ್ನ ನೋಡಿ ಆದ ನಂತರ ಡೆಫ್ನಿ ಪೀಟರ್ ರಶ್ಲು ಅವರನ್ನ ಮತ್ತು ಅವರ ಗುರುಗಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆ ಮನೆಯನ್ನ ನೋಡಿದಾಗ ಅವಳ ಅಭಿರುಚಿಯ ಪರಿಚಯ ಎಲ್ಲರಿಗೂ ಆಗತ್ತೆ. ಅವಳ ಕುಟೀರ ಅವಳ ಒಂದು ಕನಸಿನ ಮನೆ ಆಗಿತ್ತು ಅಂತ ಹೇಳ್ತಾರೆ. ಅವಳ ಕನಸಿನ ಮನೆಯಾಗಿತ್ತು. ಅವಳ ಆ ಮನೆಯ ಒಂದು ವಿನ್ಯಾಸ, ಮೊಟ್ಟ ಮೊದಲು ಇವ್ರಿಗೆ ಆ ಮನೆಯ ವಿನ್ಯಾಸ ನೋಡಿದ ತಕ್ಷಣ ಇವ್ರಿಗೆ ಇಷ್ಟ ಆಗ್ತದ. ಡೆಫ್ನಿ ತನ್ನ ಮನೆಯ ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ರೂಮ್ ಅನ್ನ ತೋರಿಸ್ತಾಳೆ. ಅಲ್ಲಿ ಆರಾಮ ದೊಡ್ಡದಾಗಿರ್ತಕ್ಕಂಥ ಒಂದು ಕೋಣೆ ಇರ್ತದ, ಆರಾಮ ಕುರ್ಚಿಗಳಿರ್ತಾವು, ಮೆತ್ತನೆಯ ಗಾದಿ ತೆಕ್ಕೆಗಳು, ವಿನ್ಯಾಸಕ್ಕೆ ತಕ್ಕಂತೆ ಟೇಬಲು, ಚೇರು ಎಲ್ಲವೂ ಕೂಡ ಅಲ್ಲಿ ವ್ಯವಸ್ಥಿತವಾಗಿ ಅಲ್ಲಿ ಜೋಡಿಸಲ್ಪಟ್ಟಿರ್ತದ. ಅವಳ ಮನೆಯನ್ನ ನೋಡಿದಾಗ ಅವಳ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಅಭಿರುಚಿ ಏನಿದೆ, ಎಂಥ ಅಭಿರುಚಿ ಇದೆ, ಎಷ್ಟು ಒಂದು ಸುಂದರವಾಗಿರ್ತಕ್ಕಂಥ ಒಂದು ಅಭಿರುಚಿ ಒಳಗೆ ಇದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಒಂದು ಪುಟ್ಟ ಕೋಣೆಯನ್ನ ಬೆಡ್ರೂಮ್ ರೂಪದಲ್ಲಿ ಅಲ್ಲಿ ಸಿದ್ಧಗೊಳಿಸಿರೋದು ಕಂಡು ಬರುತ್ತೆ. ಅಲ್ಲಿ ಅದನ್ನ ನೋಡಿದಾಗ ಪೀಟರ್ ರಶ್ಲು ಅವ್ರಿಗೆ ಆಶ್ಚರ್ಯ ಆಗ್ತದ. ಯಾಕಂತಂದ್ರೆ ಆ ಸೂಕ್ಷ್ಮ ಲೋಕದಲ್ಲಿ ನಿದ್ರೆ ಅಂತಕ್ಕಂಥದ್ದು ಇರೋದೇ ಇಲ್ಲ. ನಿದ್ರೆಯು ಜೀವನದ ಅವಶ್ಯಕ ಭಾಗ ಅಲ್ಲವೇ ಅಲ್ಲ. ಅಂಥ ಸೂಕ್ಷ್ಮ ಲೋಕದಲ್ಲಿ ಬೆಡ್ರೂಮ್ನ ಅವಶ್ಯಕತೆ ಇದ್ದದನ್ನ ನೋಡಿ ಇವ್ರಿಗೆ ದಿಗಿಲಾಗ್ತದ. ಆದ್ರೂ ಕೂಡ ಅದು ಒಂದು ರೀತಿಯ ಆರಾಮ್ ಮಾಡ್ಲಿಕ್ಕೆ ಬೇಕು ಅಂತಕ್ಕಂಥ ಸಂಗತಿಯನ್ನ ಡೆಫ್ನಿಯಲ್ಲಿ ಹೇಳ್ತಾಳೆ. ಇನ್ನೆರಡು ಕೋಣೆಗಳಲ್ಲಿ ಗ್ರಂಥಾಲಯ ಇರ್ತದ, ಒಂದು ಕೋಣೆ ಕಿಚನ್ ಇರ್ತದ. ಕಿಚನ್ ಅನ್ನು ಕೂಡ ತುಂಬಾ ಸುಂದರವಾಗಿ ಅವಳು ಜೋಡಿಸಿ ಇಟ್ಟಿರ್ತಾಳೆ. ಆಮೇಲೆ ಪೀಟರ್ ರಶ್ಲು ಅವ್ರಿಗೆ ಅನ್ಸುತ್ತೆ, ಒಂದು ವೇಳೆ ನನ್ನ ವಶದಲ್ಲಿ ಇತ್ತು ಅಂತಂದ್ರೆ ನಾನಿಲ್ಲಿ ಇನ್ನೂ ಬಹಳ ಹೊತ್ತು ಇರಬಹುದಾಗಿತ್ತು ಅಂತ ಹೇಳಿ. ಆದ್ರೆ ಅವರಿಗೆ ಹೊರಡಬೇಕಾಗಿರ್ತಕ್ಕಂಥ ಒಂದು ಸಮಯ ಆಗ್ತಾ ಇದೆ, ನಿನ್ನ ದೇಹದಲ್ಲಿ ಹೊರಡುವ ಒಂದು ಸಮಯ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಆಚಾರ್ಯರು ಹೇಳಿರ್ತಾರೆ. ಹೀಗಾಗಿ ಡೆಫ್ನಿ ನಮ್ಮನ್ನ ಗೇಟಿನವರೆಗೆ ಬಿಡ್ಲಿಕ್ಕೆ ಬರ್ತಾಳೆ. ಅಷ್ಟರಲ್ಲಿ ನಾವು ಅವಳಿಗೆ ವಿದಾಯವನ್ನ ಹೇಳಿ, ಇಲ್ಲಿ ಬರಲು ನಮಗೆ ಯಾವುದೇ ಅಡಚಣೆಗಳು ಇಲ್ಲ ಅಂತಂದ್ರೆ ನಾನು ಮತ್ತೊಮ್ಮೆ ಬಂದು ನಿನ್ನನ್ನು ಭೇಟಿ ಆಗ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಅಕಾಡೆಮಿಯ ಭವನದ ಮೇಲೆ ತೇಲುತ್ತಾ ಮುಂದೆ ಬರ್ತಾರೆ. ಕೆಲವೇ ಕ್ಷಣದಲ್ಲಿ ಅವರ ಒಂದು ವೇಗದ ಗತಿ ಸ್ಥಗಿತವಾಗಿರೋದು ಕಂಡು ಬರ್ತದ. ಕಣ್ಣು ತೆರೆದು ನೋಡುವಷ್ಟರಲ್ಲಿ ಅವರು ತಮ್ಮ ಮನೆಯ ಹೊರಗಿನ ಲಾನ್ ನಲ್ಲಿ ನಿಂತಿರ್ತಾರೆ. ಆಗ ಗುರುಗಳು ಮತ್ತೆ ಇವ್ರಿಗೆ ನೆನಪು ಮಾಡ್ತಾರೆ, ಈ ದಿವಸ ಏನೆಲ್ಲ ಜರುಗಿದೆಯೋ ಅದೆಲ್ಲವನ್ನು ನೀನು ಟಿಪ್ಪಣಿಯ ರೂಪದಲ್ಲಿ ಸಿದ್ಧ ಮಾಡು. ನೀನು ಜಾಗೃತ ದೇಹದಲ್ಲಿ ಜಾಗೃತನಾದ ತಕ್ಷಣ ಮೊದಲು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಅದು. ಯಾಕಂತಂದ್ರೆ ಮತ್ತೆ ನಿನಗೆ ಅವೆಲ್ಲ ನೆನಪು ಹೋಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆಗ ಗುರುಗಳಿಗೆ ವಿದಾಯ ಹೇಳಿದ್ದು ಅವ್ರಿಗೆ ನೆನಪಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅವರು ತಮ್ಮ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಶರೀರದಲ್ಲಿ ಪ್ರವೇಶ ಮಾಡ್ತಕ್ಕಂಥ ಒಂದು ತೀವ್ರ ಇಚ್ಛೆಯ ಅನುಭವ ಅವ್ರಿಗೆ ಆಗ್ತದ. ನಾನು ನನ್ನ ಶರೀರದಲ್ಲಿ ಎಚ್ಚರಗೊಂಡೆ, ನನ್ನ ಯಾತ್ರೆಯ ವಿವರಗಳನ್ನೆಲ್ಲ ಬರೀಲಿಕ್ಕೆ ಶುರು ಮಾಡಿದೆ ಅಂತ ಹೇಳಿ ಹೇಳ್ತಾರೆ. ಹೀಗೆ
ಉಪಹಾರದ ನಂತರ ವಿವರಗಳನ್ನೆಲ್ಲ ಬರೆದು ಉಪಹಾರದ ನಂತರ ಆ ಒಂದು ರಿಪೋರ್ಟ್ ಅನ್ನ ಮತ್ತೊಮ್ಮೆ ಓದ್ತಾರೆ. ನಾ ಎಷ್ಟರ ಮಟ್ಟಿಗೆ ಎಲ್ಲವೂ ಜ್ಞಾಪಕದಲ್ಲಿದೇನೋ ಇಲ್ವೋ ಅಥವಾ ಎಲ್ಲವನ್ನೂ ಬರ್ದಿದ್ದೇನೋ ಇಲ್ವೋ ಅಂತಕ್ಕಂಥದ್ದನ್ನ ಸ್ವಯಂ ತಿಳಿದುಕೊಳ್ಳೋ ಸಲುವಾಗಿ ಮತ್ತೊಂದ್ಸಾರಿ ಓದ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಡೆಫ್ನಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅಕಾಡೆಮಿಯ ಒಂದು ಚಿತ್ರ ಇವರಿಗೆ ಮನದಲ್ಲಿ ಇರುತ್ತೆ. ಯಾಕಂದ್ರೆ ಮತ್ತೆ ಆ ಲೋಕಕ್ಕೆ ಹೋಗ್ಬೇಕಾದ್ರೆ ಆ ಅಕಾಡೆಮಿ ಎಷ್ಟು ಮಹತ್ವಪೂರ್ಣವಾಗಿದೆ ಅಂತಕ್ಕಂಥದ್ದು ಇವರಿಗೆ ಗೊತ್ತಿರ್ತದ. ಈಗ ಇವರು ಮತ್ತೆ ಬಂದ ತಕ್ಷಣ ಸ್ವತಃ ತಾವೇ ಗುರುಗಳ ಸಹಾಯ ಇಲ್ಲದೇನೆ ಮತ್ತೆ ಸೂಕ್ಷ್ಮ ಲೋಕಕ್ಕೆ ಹೋಗುವ ಪ್ರಯತ್ನವನ್ನ ಅವರು ಮಾಡ್ತಾರೆ. ಪ್ರಥಮ ಸ್ತರದಿಂದ ತೃತೀಯ ವಲಯದವರೆಗೆ ಹೋಗ್ತಾರೆ. ಅವತ್ತಿನ ದಿವಸ ತಾವೇ ಸೂಕ್ಷ್ಮ ಯಾತ್ರೆಯನ್ನ ಮಾಡಿ ಪ್ರಥಮ ಸ್ತರದಿಂದ ತೃತೀಯ ವಲಯದವರೆಗೆ ಆ ಅಕಾಡೆಮಿಯ ಒಂದು ಬಿಲ್ಡಿಂಗ್ ಇರೋದ್ರ ತನಕನೂ ಹೋಗ್ತಾರೆ. ಆದರೆ ಅಲ್ಲಿ ಹೋಗಿ ನಿಂತಿದ್ದೇನೆ ಅಂತಕ್ಕಂಥ ಒಂದು ಅನುಭವ, ಒಂದು ಸಂತೋಷ, ಒಂದು ಉದ್ವೇಗ ಏನದಲ್ಲ, ಅದರಿಂದ ಅವರ ನಾಡಿ ಮಿಡಿತ, ಅವರ ಉಸಿರಾಟ ದೀರ್ಘ ಆಗಿ ಮತ್ತೆ ಅವರು ದೇಹದಲ್ಲಿ ಪ್ರಕಟ ಆಗಿ ಬಿಡ್ತಾರೆ. ಹೀಗಾಗಿ ನಾನೇನು ಮಾಡಿಬಿಟ್ಟೆ, ನಾನೆಷ್ಟು ಪ್ರಯತ್ನವನ್ನ ಮಾಡಿದ್ದೆ ಅಂತಕ್ಕಂಥದ್ದಕ್ಕೆ ಪಶ್ಚಾತ್ತಾಪವನ್ನ ಪಟ್ಟು ಮತ್ತೆ ಅವರು ಬಿಡದೇನೆ ಎರಡನೆಯ ಪ್ರಯತ್ನವನ್ನ ಮಾಡ್ತಾರೆ. ಆ ಎರಡನೆಯ ಪ್ರಯತ್ನದಲ್ಲಿ ಅವರು ಯಶಸ್ಸನ್ನ ಕಂಡುಕೊಳ್ತಾರೆ. ಸೂಕ್ಷ್ಮ ಲೋಕದ 3 ವಲಯಗಳಿಗೆ ಹೋಗ್ತಾರೆ. ನಂತರ ನಾಲ್ಕನೆಯ ವಲಯದಲ್ಲಿ ಏನಿರ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬರೇ ಇದ್ದುಕೊಂಡು ಕಾರ್ಯ ನಿರ್ವಹಿಸ್ತಕ್ಕಂಥ ಎಷ್ಟೋ ಸಂಗೀತಜ್ಞರು, ಕಲಾಕಾರರು ಅಲ್ಲಿ 4ನೇ ವಲಯದಲ್ಲಿ ನಿಮ್ಗೆ ಸಿಗ್ತಾರೆ. ಅಲ್ಲಿ ಅನುಸಂಧಾನದಲ್ಲಿ ತೊಡಗಿರ್ತಕ್ಕಂಥ ವೈದ್ಯರು ಸಿಗ್ತಾರೆ. ರೋಗ ನಿರೋಧಕ ಎಷ್ಟೋ ಔಷಧಿಗಳನ್ನ ಅಲ್ಲಿ ಅವರು ಕಂಡು ಹಿಡಿತಾರೆ. ಆ ಔಷಧಿಗಳನ್ನ ಕಂಡು ಹಿಡಿದಾದ ನಂತರ ಅವುಗಳನ್ನ ಪ್ರಯೋಗ ಮಾಡುವ ಸಲುವಾಗಿ ಆ ಸಿದ್ಧಾಂತಗಳೆಲ್ಲ ಪೂರ್ಣಗೊಂಡ ನಂತರ ಭೌತಿಕ ಜಗತ್ತಿನಲ್ಲಿ ಅಂಥದೇ ಕಾರ್ಯನಿರ್ವಹಿಸ್ತಕ್ಕಂಥ ವೈದ್ಯರ ಮೆದುಳಿನ ಕೋಶಗಳಲ್ಲಿ ಅವುಗಳನ್ನ ಹಾಕ್ತಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ಹೊಸ ವಿಷಯ ನನಗೆ ಬೆಳಿಗ್ಗೆ ಹೊಳೆಯಿತು ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ. ಅಂದ್ರೆ ಅಂಥ ಒಂದು ವಿಚಾರವನ್ನ, ಅಂಥ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿಗಳ ಮೆದುಳಿನಲ್ಲಿ ಹಾಕ್ತಕ್ಕಂಥ ಕೆಲಸವನ್ನ ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥ ಜನರು ಮಾಡ್ತಾರೆ. ಅವರ ಮುಖಾಂತರ ಆ ಒಂದು ಆ ಒಂದು ವಿದ್ಯೆ, ಆ ಒಂದು ಸಂಶೋಧನೆಯ ಫಲ ಎಲ್ಲ ಜನರಿಗೂ ಸಿಗ್ಲಿಕ್ಕೆ ಲಭ್ಯವಾಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 5 ಮತ್ತು 6ನೇ ವಲಯದಲ್ಲಿ, ಸೂಕ್ಷ್ಮ ಲೋಕದ 5 ಮತ್ತು 6ನೇ ವಲಯಗಳಲ್ಲಿ ಹೃದಯ, ಮಸ್ತಿಷ್ಕ ಹಾಗೂ ಮನೋರೋಗಗಳನ್ನ ವಿಶ್ಲೇಷಣೆ ಮಾಡುವಂತ ಇನ್ನೂ ಎಷ್ಟೋ ಸಂಶೋಧಕರು ಅಲ್ಲಿ ನಮ್ಗೆ ಸಿಗ್ತಾರೆ. ಆಮೇಲೆ ಈ ವಲಯಗಳಲ್ಲಿ 5 ಮತ್ತು 6ನೇ ವಲಯಗಳಲ್ಲಿ ಜಗತ್ತಿನ ಆರ್ಥಿಕ ಸಮಸ್ಯೆಗಳ ಕುರಿತು ಚರ್ಚೆಗಳು ನಡೀತಾವೆ. ಜಗತ್ತಿನ ಜನರು ತಾವಾಗಿಯೇ ಎದುರಿಸಲು ಸಾಧ್ಯವಾಗದಂತಹ ವಿಕಟ ಸಂಕಟವು ಜಗತ್ತಿನಲ್ಲಿ ಎದುರಾದಾಗ ಮನುಕುಲದ ಸೇವೆಯನ್ನು ಮಾಡುವುದು ತುಂಬಾ ಅವಶ್ಯಕವಾಗಿದೆ. ಜನರು ತಾವೇ ಎದುರಿಸಿ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋ ಸಲುವಾಗಿ, ಈ ಮನುಕುಲದ ಸೇವೆಯನ್ನ ಮಾಡೋ ಸಲುವಾಗಿ ವಿಶ್ವ ಪ್ರಾಣ ಶಕ್ತಿ, ಈ ಸೂಕ್ಷ್ಮ ಲೋಕದ ಜನರು ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ಹೀಗಾಗಿ ಅಲ್ಲಿ ಜಗತ್ತಿನ ಆರ್ಥಿಕ ಸಮಸ್ಯೆಗಳ ಕುರಿತು ಚರ್ಚೆಗಳಾಗ್ತಾ ಇರ್ತವೆ. ಭೂಮಿಯ ಮೇಲೆ ಪ್ರತಿ ವರ್ಷ ಹೆಚ್ಚತಕ್ಕಂತಹ ಜನಸಂಖ್ಯೆಗೆ ಆಹಾರದ ಕೊರತೆ ಆಗದ ಹಾಗೆ ಆಹಾರ ಧಾನ್ಯಗಳನ್ನ ಹೇಗೆ ಉತ್ಪಾದನೆಯನ್ನ ಮಾಡಬೇಕು, ಎಷ್ಟು ಉತ್ಪಾದನೆಯನ್ನ ಮಾಡಬೇಕು ಅಂತಕ್ಕಂಥ ಹೊಸ ತಳಿಗಳ ಬೀಜಗಳನ್ನ ಬಳಸೋದ್ರ ಮುಖಾಂತರ, ಹೊಸ ವಿಧಾನಗಳನ್ನ ಬಳಸೋದ್ರ ಮುಖಾಂತರ ಕೃಷಿಯನ್ನ ಹೇಗೆ, ಉತ್ಪಾದನೆಯನ್ನು ಹೇಗೆ ಹೆಚ್ಚಿಸಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ಅಲ್ಲಿ ಆಗ್ತಾ ಇರ್ತವೆ. ಅಲ್ಲಿ ದೊಡ್ಡ ಸಮ್ಮೇಳನಗಳು, ವಾರಗಟ್ಲೆ ತಿಂಗಳಾನುಗಟ್ಲೆ ಇಂಥ ಸಮ್ಮೇಳನಗಳು ನಡೀತವೆ. ಅಲ್ಲಿ ಏನು ಚರ್ಚೆ ಆಗಿದೆಯೋ ಅದೆಲ್ಲವನ್ನು ಮನುಕುಲದ ಹಿತಕ್ಕಾಗಿ, ಮನುಕುಲದ ಪ್ರಯೋಜನಕ್ಕಾಗಿ ಅವರು ಬಳಸ್ತಾ ಇರೋದನ್ನ, ಆ ಎಲ್ಲ ವಿದ್ಯೆಯ ಸಾರವನ್ನ ಯಾರು ಸಮರ್ಥರಿದ್ದಾರೋ ಅವರ ತಲೆಯಲ್ಲಿ ಹಾಕೋದ್ರ ಮುಖಾಂತರ ಅವು ಪ್ರಾಯೋಗಿಕವಾಗಿ ಭೂಮಿಯ ಮೇಲೆ ಅವು ಜಾರಿಗೆ ಬರೋ ರೀತಿ ಅಲ್ಲಿ ಕೆಲಸಗಳು ಆಗ್ತಾ ಇರ್ತವೆ. ಆಮೇಲೆ ಈ ಪ್ರಕೃತಿ ವಿಕೋಪಗಳು, ಸಮುದ್ರ, ಗಾಳಿ, ಒಕ್ಕಲುತನ, ಬಿಸಿಲಿನ ಕೊಡುಗೆ, ಬೀಜ ಬಿತ್ತನೆ ಸರಿಯಾದ ಸಮಯ, ಮುಂತಾದವುಗಳಿಗೆಲ್ಲ ಇವೆಲ್ಲವೂ ದೇವಜಾತಿಯ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ. ದೇವಜಾತಿಯ ಜನರು ಇವುಗಳನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರ್ತಾರೆ. ಇನ್ನು ಪ್ರಕೃತಿ ವಿಕೋಪಗಳಾಗಿರ್ತಕ್ಕಂಥ ಭೂಕಂಪ, ಚಂಡಮಾರುತ ಇವೆಲ್ಲವುಗಳ ಹಿಂದೆ ಈ ದೇವಜಾತಿಯ ಜನರೇ ಇರ್ತಾರೆ. ಈ ದುಃಖಾಂತ ನಾಟಕದ ಹಿಂದಿನ ಕಾರಣ ಏನು?
ಯಾಕಂದ್ರೆ ಈ ಪ್ರಕೃತಿ ವಿಕೋಪಗಳಾದಾಗ ಸಾವಿರಾರು ಸಂಖ್ಯೆಯಲ್ಲಿ ಒಂದೊಂದು ಪಟ್ಟಣಗಳಲ್ಲಿ ಮುಳುಗಿ ಹೋಗ್ತಕ್ಕಂಥದ್ದು, ಬಹಳಷ್ಟು ಜೀವ ಹಾನಿ ಆಗ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಇಂಥ ದುಃಖಾಂತ ನಾಟಕದ ಹಿಂದಿನ ಕಾರಣ ಏನು ಅಂತಂದ್ರೆ, ಅಂಥ ಸ್ಥಳಗಳಲ್ಲಿ ಪ್ರಗತಿ ಅನ್ನೋದು ಕುಂಠಿತ ಆಗಿರ್ತದೆ, ಪ್ರಗತಿ ಅನ್ನೋದು ಕಾಣಿಸೋದೇ ಇಲ್ಲ, ಮತ್ತು ಅಪರಾಧಗಳು ಅಲ್ಲಿ ಹೆಚ್ಚಾಗಿರ್ತವೆ, ಅಲ್ಲಿಯ ಸರ್ಕಾರಗಳು ನಿದ್ರಿಸ್ತಾ ಇರ್ತವೆ. ಅಂತ ತೂಕಡಿಸ್ತಕ್ಕಂಥ ಸರ್ಕಾರಗಳನ್ನ ಎಚ್ಚರಗೊಳಿಸ್ಲಿಕ್ಕೆ ಇಂಥ ಘಟನೆಗಳು ಘಟಿಸ್ತಾವು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಷ್ಟೆಲ್ಲ ಆಗಿ ಇಂಥ ಒಂದು ಘಟನೆ ಘಟಿಸಿದ ನಂತರ ಅಲ್ಲಿ ಜೀವಂತ ಉಳಿದಿರ್ತಕ್ಕಂಥ ಜನರು ಅವರಿಗೆ ಮೊದಲಿನದಕ್ಕಿಂತ ಉತ್ತಮ ರೀತಿಯ ಜೀವನ ಸಾಗಿಸ್ಲಿಕ್ಕೆ ಅವಕಾಶ ದೊರೆಯಲಿ ಅಂತಕ್ಕಂಥ ಕಾರಣಕ್ಕೆ ಇಂಥ ಪ್ರಕೃತಿ ವಿಪತ್ತುಗಳು ಬರ್ತಾ ಇವೆ ಅಂತಕ್ಕಂಥ ಸಂಗತಿಯನ್ನ ಗುರುಗಳು ಇಲ್ಲಿ ಹೇಳ್ತಾರೆ. ಇಂಥ ಮಾರುತ ಮತ್ತು ಭೂಕಂಪಗಳನ್ನು ದೇವ ಜಾತಿಯವರೇ ನಿಯಂತ್ರಣ ಮಾಡ್ತಾರೆ ಅಂತಕ್ಕಂಥ ಸಂಗತಿಯನ್ನ ಇಲ್ಲಿ ಗುರುಗಳು ಹೇಳ್ತಾರೆ. ಇನ್ನು ಸೂಕ್ಷ್ಮ ಲೋಕದ 7ನೆಯ ವಲಯದಲ್ಲಿ ಯಾವುದೇ ರೀತಿಯ ಕಟ್ಟಡಗಳು ಇರೋದಿಲ್ಲ. ಅಲ್ಲಿ ಮನುಷ್ಯರ ಸುಳಿವನ್ನೋದೇ ಇರೋದಿಲ್ಲ. ಆದ್ರೆ ಅಲ್ಲಿ ಸ್ಥಾಯಿ ನಿವಾಸಿಗಳು ಇರ್ತಾರೆ. ಮನುಷ್ಯರು ಅಲ್ಲಿ ಇರೋದಿಲ್ಲ, ಆದ್ರೆ ಅಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ನಿವಾಸಿಗಳಿರ್ತಾರೆ. ಸಂಪೂರ್ಣವಾಗಿ ನಿಸ್ಸಂಗದಲ್ಲಿದ್ದು ಪರ್ವತಗಳಲ್ಲಿ, ಬೆಟ್ಟದ ತಪ್ಪಲಿನಲ್ಲಿ ಜನರಿಂದ ದೂರವಿದ್ದುಕೊಂಡು ಧ್ಯಾನ ಸಾಧನೆಯನ್ನ ಮಾಡ್ತಕ್ಕಂಥ, ಧ್ಯಾನ ಸಾಧನೆಯಲ್ಲಿ ತೊಡಗಿರ್ತಕ್ಕಂಥ ಯೋಗಿಗಳು, ಸನ್ಯಾಸಿಗಳು ಇಂಥವ್ರು ಭೌತಿಕ ಜಗತ್ತಿನಲ್ಲಿಯೂ ಕೂಡ ಇರ್ತಾರೆ. ಅವರು ಮರಣ ಹೊಂದಿದ ನಂತರ ಸಮಯ ಬಂದಾಗ ಆ ಸೂಕ್ಷ್ಮ ಲೋಕದ 7ನೆಯ ವಲಯವನ್ನ ತಲುಪ್ತಾರೆ. ಅಲ್ಲಿ ಮತ್ತೆ ತಮ್ಮ ಕೆಲಸವನ್ನ ಭೂಮಿಯ ಮೇಲೆ ಏನ್ ಮಾಡ್ತಾ ಇದ್ರೋ ಅದೇ ಕೆಲಸಗಳನ್ನ ಅವರು ಮುಂದುವರಿಸ್ತಾರೆ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಸೂಕ್ಷ್ಮ ಲೋಕದ ಅಲ್ಪಕಾಲಿಕ ಜೀವನ ಪೂರ್ಣಗೊಂಡು 7ನೆಯ ವಲಯದ ಆಚೆಗೆ ಮಾನಸ ಲೋಕದಲ್ಲಿ ಹೋಗಲು ಆದವರು ನಿನಗೆ ಸಿಗ್ತಾರೆ. ಮುಂದೆ ಹೋದಾಗ ಈ 7ನೆಯ ವಲಯದ ಆಚೆಗೆ ಮಾನಸ ಲೋಕಕ್ಕೆ ಹೋಗ್ಲಿಕ್ಕೆ ತಯಾರಾಗಿರ್ತಕ್ಕಂಥವ್ರು ನಿನಗೆ ಸಿಗ್ತಾರೆ. ಅವರು ತಮ್ಮ ಯಾತ್ರೆಯನ್ನ ಮುಂದುವರಿಸುತ್ತಾ ಮಾನಸ ಲೋಕದ ಮೇಲ್ಭಾಗದಲ್ಲಿರ್ತಕ್ಕಂಥ ಆತ್ಮನ ನಿಜವಾದ ನಿವಾಸ ಸ್ಥಾನವಾದ ಕಾರಣ ಲೋಕಕ್ಕೆ ಮರಳಿ ಹೋಗ್ತಾರೆ. ಇದನ್ನ 7ನೆಯ ವಲಯದವರೆಗೆ ಹೋಗ್ಲಿಕ್ಕೆ ಇಲ್ಲಿ ಸಹಾಯಕರು ಅವ್ರಿಗೆ ಸಹಾಯ ಮಾಡ್ತಾರೆ. ಆಮೇಲೆ ಇದನ್ನ ಅವರು 2ನೆಯ ಮೃತ್ಯು ಅಂತ ಹೇಳಿ ಕರೀತಾರೆ. ಈ ಭೌತಿಕ ಶರೀರವನ್ನ ತ್ಯಜಿಸಿ ಸೂಕ್ಷ್ಮ ಶರೀರವನ್ನ ಧರಿಸಿಕೊಂಡು ಸೂಕ್ಷ್ಮ ಲೋಕಕ್ಕೆ ಬರುವುದು 1ನೇ ಮೃತ್ಯು. ಆದ್ರೆ ಸೂಕ್ಷ್ಮ ಲೋಕದ 7 ವಲಯಗಳ ಒಂದು ಪ್ರಯಾಣ ಮುಗಿದಾದ ನಂತರ ಆ ಸೂಕ್ಷ್ಮ ಲೋಕದ ಒಂದು ಪ್ರಯಾಣವನ್ನ ಬಿಟ್ಟು ಸೂಕ್ಷ್ಮ ಲೋಕದ ಒಂದು ಶರೀರವನ್ನ ತ್ಯಜಿಸಿ ಮಾನಸ ಲೋಕಕ್ಕೆ ಬಂದು ಮುಂದೆ ಆತ್ಮನ ನಿವಾಸ ಸ್ಥಾನವಾಗಿರ್ತಕ್ಕಂಥ ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ಶಾಶ್ವತ ನಿವಾಸ ಸ್ಥಾನವಾಗಿರ್ತಕ್ಕಂಥ ಒಂದು ಕಾರಣ ಲೋಕಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ 2ನೆಯ ಮೃತ್ಯು ಸಂಭವಿಸುತ್ತೆ ಅಂತಕ್ಕಂಥ ಮಾತುಗಳನ್ನಿಲ್ಲಿ ಹೇಳ್ತಾರೆ. ಈ ಮುಂದಿನ ಸಂಗತಿಗಳನ್ನ ನಾಳೆ ಚರ್ಚೆ ಮಾಡೋಣ ಮಾಸ್ಟರ್ಸ್. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಇದುವರೆಗೆ ಕೇಳಿದ ತಮ್ಗೆಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನೂ ನಾವು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ
ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ. ಮನಸ್ಸು ಶಾಂತವಾಗುತ್ತದೆ. ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಮೇಲು ಲೋಕದ ಆಗುಹೋಗುಗಳು, ಒಳಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ನಮ್ಮ ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ಏನು ಕಾಣಿಸುತ್ತದೆಯೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಹ್ಮ್. ಕೊನೆಯ 5 ನಿಮಿಷ ಮಾಸ್ಟರ್ಸ್.
ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. 30 seconds. 10 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನು ತೆಗೆದು ಮಾಸ್ಟರ್ಸ್ ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಹಲೋ. ಹಲೋ ರೀ ಮೇಡಮ್. ಮೇಡಮ್ ಇದು ಜನ್ಮ ತಗೋತಾವಲ್ಲ, ಇನ್ನೊಂದ್ ಜನ್ಮ ತಗೋತಾವಲ್ಲ ಆತ್ಮ, ಆ ತಾಯಿ ಎಷ್ಟನೇ ತಿಂಗಳದ ಗರ್ಭಾವಸ್ಥೆನಾಗ ಎಂಟರ್ ಆಗ್ತಾವ್ರಿ ಮೇಡಮ್? ಏನ್ ಐಡಿಯಾ ಅದೇನು? ನಾ ಕೆಲವೊಂದು ಕ್ಲಾಸಸ್ ಮಿಸ್ ಆಗ್ಯಾವಲ್ಲ, ಅದಕ್ಕ ಇಲ್ಲ ಇದ್ರೊಳಗೆ ಇನ್ಫಾರ್ಮೇಶನ್ ಇಲ್ರಿ ಮೇಡಮ್. ಇದ್ರೊಳಗ ಆ ತರದ ಇನ್ಫಾರ್ಮೇಶನ್ ಒಂದ್ ಕಡೆ 7ನೇ ತಿಂಗಳದಾಗ ಎಂಟ್ರಿ ಆಗ್ತಾವಂತ ಕೇಳಿ ನಾನು. ಇದ್ರೊಳಗ ಏನ್ ಇಲ್ರಿ ಮೇಡಮ್, ಅದು ವಿಷಯ ಇಲ್ಲ, ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ. ಹೌದ್ ಯಾರಿಗಾರ ಕೇಳ್ಬೇಕ್ರಿ. ಓಕೆ ಮೇಡಮ್. ಓಕೆ. ಇದ್ರೊಳಗ ಆ ಇನ್ಫಾರ್ಮೇಶನ್ ಇಲ್ಲ, ನನಗೂ ಬಂದು ನಾನು ರಾಮಾಯಣ ಅವೆಲ್ಲ ಇರ್ತಾವಂತ ತಿಳಿದಿದ್ದೆ. ಅಂದ್ರೆ ಮೊದಲು ಬುಕ್ ತರಸ್ಕೊಳಕ್ಕಿಂತ ಮೊದಲ ಅಂತ ವಿಚಾರ ಎಲ್ಲ ಇರ್ತಾವೆ ಅನ್ಕೊಂಡಿದ್ದೆ. ಇರ್ತಾವ, ಮತ್ತೇನು ಬುಕ್ಸ್ ಇರ್ತಾವ. ಓಕೆ ಮೇಡಮ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಾದ್ರು ಶೇರ್ ಮಾಡ್ಕೋತೀರಿ? ಸರೋಜಿನಿ ಮೇಡಮ್ ಬಿಸಿ ಹರ ಬಹುಶಃ. ನಾಳೆ ವಿಜಯಲಕ್ಷ್ಮಿನೂ ಬಂದಿಲ್ಲ. ಕ್ಲೋಸ್ ಮಾಡಿ. ಅವರು ಬಂದಿಲ್ಲ. ಅದೇ ಅವ್ರು ಇನ್ನೊಬ್ರು ಮೇಡಮ್ ಬಂದಾರ್ರಿ. ಇಂಟ್ರೊಡಕ್ಷನ್ ತೋರ್ಸಿದ್ರಲ್ಲ ಸರೋಜಾ ಮಲ್ಲಿಕಾರ್ಜುನ್ ಅಂತ ಹೇಳಿ. ಅದಕ್ಕೆ ಅವ್ರು ಸ್ವಲ್ಪ ಮಾತಾಡ್ತಾರ್ರಿ ಅಂದ್ರಿ ಇವತ್ತ. ಆಯ್ತು ತಗೋರಿ ಅಂದಿದ್ದೆ, ಮತ್ ನಾಳೆ ಮಾತಾಡ್ತೀನಿ ಅಂತವ್ರು. ಓಕೆ ಓಕೆ. ಓಕೆ ಮೇಡಮ್. ಆಯ್ತ್ರಿ ಮೇಡಮ್, ಸರಿ ಮಾತಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.